ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಡಾಕ್ಟರ್ ಎಸ್ ಕಣಿಮಠ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಹೈಪರ್ ಎಸಿಡಿಟಿ, ಆಮ್ಲಪಿತ್ತ, ಹುಳಿತೇಗು ಈ ರೀತಿಯ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಸೂಚಿಸಿಕೊಡ್ತೀನಿ. ಹೈಪರ್ ಎಸಿಡಿಟಿ ಅಥವಾ ಆಮ್ಲಪಿತ್ತ ಅಂತ ಅನ್ನೋದು ಬಹಳ ಲಘುವಾಗಿ ತಗೊಳ್ಳುವಂಥ ವಿಚಾರ. ಈಗ ಸಾಮಾನ್ಯವಾಗಿ ಈ ರೀತಿ ಇತ್ತು ಅಂತಂದರೆ ಯಾವುದೋ ಒಂದು, ಈಗ ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ ಸಿಗ್ತದೆ, ಒಮೆಪ್ರೊಸೋಲ್ ಆಗಿರ್ಬೋದು, ಪೆಂಟಪ್ರೊಸೋಲ್ ಆಗಿರ್ಬೋದು, ಅಥವಾ ನೆನಿಟಿಡಿನ್ ಆಗಿರ್ಬೋದು, ಈ ರೀತಿಯ ಕೆಲವೊಂದಿಷ್ಟು ಆ್ಯಂಟಾಸಿಡ್ಸ್ ಟ್ಯಾಬ್ಲೆಟ್ಸು ಬೈ ಹಾರ್ಟ್ ಇರ್ತದೆ ಎಲ್ಲರಿಗೂ. ಕಂಪನಿಗಳು ಸಹ ಗೊತ್ತಿರ್ತದೆ, ಅದನ್ನು ಮನೇಲಿ ತಂದು ಇಟ್ಕೊಂಡೇ ಬಿಟ್ಟಿರ್ತಾರೆ. ಇಲ್ಲ, ಖಾಯಂ ತೊಗೊಳ್ಳೋದು. ಎಲ್ಲಿವರೆಗೂ ಅಂತಂದ್ರೆ ವರ್ಷಾನುಗಟ್ಲೆ 3 ವರ್ಷ, 4 ವರ್ಷ, 5 ವರ್ಷ, ಸರಿ ಯಾವಾಗಿಂದ ತೊಗೊಳ್ತಾ ಇದ್ದೀನಿ. ಈಗ ನನ್ನ ಕಡೆ ಪೇಷಂಟ್ ಬಂದಾಗ ನಾನು ಕೇಳ್ತೀನಿ, ತೋರಿಸ್ತಾರೆ, ಇಲ್ಲ ಸರ್ ಎಸಿಡಿಟಿ ಇದೆ, ನನಗೆ ಭಾಳ ದಿನದಿಂದ ಎಸಿಡಿಟಿ ಇದೆ, ಸ್ವಲ್ಪ ಏನಾದರೂ ಊಟ ಮಾಡಿದರೆ, ಸ್ವಲ್ಪ ಊಟ ವ್ಯತ್ಯಾಸ ಆಯಿತು ಅಂತಂದರೆ ನನಗೆ ಹುಳಿತೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಎದೆ ಉರಿತದೆ, ಹೊಟ್ಟೆ ನೋವು ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಕಾಯಂ ಇಟ್ಬಿಟ್ಟು ಇನ್ನೊಂದ್ಸಲ ಎಲ್ಲೋ ಡಾಕ್ಟರ್ ಹತ್ರ ತೋರಿಸಿದೆ, ಈ ಟ್ಯಾಬ್ಲೆಟ್ ಕೊಟ್ಟಿದ್ರು, ಈ ಟ್ಯಾಬ್ಲೆಟ್ ಚೆನ್ನಾಗಿ ಕೆಲಸ ಮಾಡ್ತಿತ್ತು, ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅಂತಂದು ಬರ್ತಾರೆ. ಆದರೆ ಒಳ್ಳೆಯದಲ್ಲ. ಆ ರೀತಿ ಟ್ಯಾಬ್ಲೆಟ್ಗಳ ಸೇವನೆ ಲಾಂಗ್ ಟರ್ಮಲ್ಲಿ ಒಳ್ಳೆಯದಲ್ಲ. ವೈದ್ಯರು ಏನೋ ಸಮಸ್ಯೆ ಬಂದಿದೆ ಅಂತಂದಾಗ ಹೋಗಿರ್ತೀರಿ, ಅಕ್ಯೂಟ್ ಕಂಡೀಷನಲ್ಲಿ ಒಂದಿಷ್ಟು ಟ್ಯಾಬ್ಲೆಟ್ಗಳನ್ನ ಕೊಟ್ಟಿರ್ತಾರೆ. 3 ದಿನಕ್ಕೆ, 4 ದಿನಕ್ಕೆ, 5 ದಿನಕ್ಕೆ ಅಷ್ಟು ತೊಗೊಬೇಕು, ನಿಲ್ಲಿಸ್ಬೇಕು. ಅದನ್ನೇ ಖಾಯಮಾಗಿ ನಿಮ್ಮ ಜೇಬಲ್ಲಿ ಇಟ್ಕೊಂಡು ತೊಗೊಳ್ತಾ ಹೋದ್ರಿ ಅಂತಂದರೆ ಮುಂದೆ ಬೇರೆ ಸಮಸ್ಯೆಗಳು ಎದುರಾಗ್ತದೆ. ಏನು ಸಮಸ್ಯೆ? ಮುಖ್ಯವಾಗಿ ಕಂಡುಬರುವಂಥ ಸಮಸ್ಯೆ ಏನು ಇದರಲ್ಲಿ ನೋಡಿ. ಆಯುರ್ವೇದದ ಪ್ರಕಾರ ಅಗ್ನಿ ಅನ್ನೋದು ನಿಮ್ಮ ಸಂಪೂರ್ಣ ಶರೀರ ಆರೋಗ್ಯವಾಗಿ ಇರಬೇಕಂತಂದರೆ ಅಗ್ನಿ ಅನ್ನುವಂಥ ಒಂದು ವಿಷಯ ನಾವು ಏನು ಹೇಳ್ತೀವಿ ಅದು ಬಹಳ ಮುಖ್ಯ. ಅಗ್ನಿ ಎಂದರೆ ಏನು? ಅಗ್ನಿಗೆ ಬಹಳಷ್ಟು ರೂಪಗಳಿದೆ. ನೀವು ಹೊರಗಡೆ ಒಂದು ಅಗ್ನಿ, ಬೆಂಕಿ ಎಲ್ಲಾದರೂ ಉರಿತಾ ಇತ್ತು ಅಂತಂದರೆ ಅದನ್ನು ನೀವು ಅಗ್ನಿ ಅಂತಲೇ ಕರೆಯೋದು. ಇಲ್ಲಿ ಆರೋಗ್ಯ ಸಂಬಂಧಪಟ್ಟಂಥ ಅಗ್ನಿ ಅಂದರೆ ಏನು? ಆರೋಗ್ಯ ಸಂಬಂಧಪಟ್ಟಂಥ ಅಗ್ನಿ ಅಂತಂದರೆ ನಿಮ್ಮ ಒಂದು ಪಾಚನ ವ್ಯವಸ್ಥೆ. ಅಗ್ನಿ ಅಂದರೆ ಬಹಳಷ್ಟು ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಇದೆ, ಆದರೆ ಜನಸಾಮಾನ್ಯರಾಗಿ ನೀವು ತಿಳ್ಕೊಳ್ಬೇಕಾದದ್ದು ಇಷ್ಟು ಸಾಕು. ಅಗ್ನಿ ಅಂದರೆ ಪಾಚನ ವ್ಯವಸ್ಥೆ. ನೀವು ಆಹಾರ ತಗೊಂಡ ನಂತರ ಅದು ಯಾವ್ಯಾವ ಅವಸ್ಥೆಗಳಿಗೆ ಒಳಪಟ್ಟು ಪಚನ ಆಗುತ್ತೆ, ಆ ಪಚನ ವ್ಯವಸ್ಥೆಯ ಒಂದು ಹಾದಿಯಲ್ಲಿ ಆ ಪಚನ ವ್ಯವಸ್ಥೆಗೆ ಸಹಾಯ ಮಾಡುವಂತಹ ಯಾವ್ಯಾವ ದ್ರವ್ಯಗಳು, ಯಾವ್ಯಾವ ದೈಹಿಕ ಅಂಶಗಳು ಅಲ್ಲಿ ಪರಿಣಾಮ ಬೀರುತ್ತದೆ, ಆ ಎಲ್ಲ ಒಟ್ಟು ವ್ಯವಸ್ಥೆಗೆ ನಾವು ಅಗ್ನಿ ಅಂತಂದು ಕರಿತೀವಿ. ಉದಾಹರಣೆಗೆ ಈಗ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತಂದು ಹೇಳ್ತೀವಿ. ಅಂದರೆ ಕೆಲವೊಂದು ದ್ರವ್ಯಗಳು ಅಥವಾ ಕೆಲವೊಂದು ಲಿಕ್ವಿಡ್ಸ್ ಅಥವಾ ಕೆಲವೊಂದಿಷ್ಟು ಆ್ಯಸಿಡ್ಸ್, ಕ್ಷಾರ ಗುಣ ಹೊಂದಿರುವಂತಹ ಕೆಲವೊಂದಿಷ್ಟು ಪದಾರ್ಥಗಳು ಮತ್ತು ಆಮ್ಲೀಯ ಗುಣ ಅಂತ ಹೊಂದಿರುವಂತಹ ಕೆಲವೊಂದಿಷ್ಟು ಪದಾರ್ಥಗಳು, ಇವು ನೀವು ಸೇವಿಸಿದಂಥ ಆಹಾರವನ್ನು ಪಚನಗೊಳಿಸ್ತದೆ. ಇದನ್ನು ನಾವು ಅಗ್ನಿಗೆ ಉದಾಹರಣೆಯಾಗಿ ತಗೊಬೋದು. ಅಗ್ನಿ ಅಂತಂದರೆ ಬೆಂಕಿ ರೂಪದಲ್ಲಿ ಇರುವುದಲ್ಲ, ದೈಹಿಕವಾಗಿರುವ ಶಾರೀರಿಕ ಅಗ್ನಿ ಅಂದರೆ ಇದು ಒಂದು ಉದಾಹರಣೆ ಅದಕ್ಕೆ. ಮತ್ತು ಪಚನಗೊಂಡ ನಂತರ, ಆಹಾರ ಪಚನಗೊಂಡ ನಂತರ ಸಾರಕಿಟ್ಟ ವಿಭಜನ ಅಂತಂದು ಹೇಳ್ತೀವಿ ನಾವು. ಕಿಟ್ಟ ಅಂತಂದರೆ ಬೇಡವಾದ ವಸ್ತು, ಅದು ಮಲರೂಪದಲ್ಲಿ ಹೊರಗಡೆ ಹೋಗ್ತದೆ. ಸಾರ ಭಾಗ ಅಂತಂದರೆ ದೇಹಕ್ಕೆ ಬೇಕಾದಂತಹ ಪದಾರ್ಥ, ಅದು ನಿಮ್ಮ ದೈಹಿಕ ಪೋಷಣೆಯಲ್ಲಿ ಕೆಲಸ ಮಾಡ್ತದೆ. ಆ ಪೋಷಣೆಯಲ್ಲಿ ಕೆಲಸ ಮಾಡುವಂತಹ ಸಾರ ಪದಾರ್ಥ ರಕ್ತದೊಂದಿಗೆ ಸೇರಿ ದೇಹದ ಎಲ್ಲ ಭಾಗಗಳಿಗೆ ಸಪ್ಲೈ ಆಗುತ್ತೆ. ದೇಹದ ಎಲ್ಲ ಭಾಗಗಳಿಗೆ ಹೋದಾಗ ಜೀವಕೋಶದಲ್ಲಿ ಅದು ಮತ್ತೊಮ್ಮೆ ಪಚನಗೊಳ್ಳುತ್ತದೆ. ಅಂದರೆ ಜೀವಕೋಶಕ್ಕೆ ಹೋಗಿ ಅದು ಸೇರಿದಾಗ ಆ ಜೀವಕೋಶಕ್ಕೆ ಬೇಕಾದ ರೀತಿಯಲ್ಲಿ ಆ ಸಾರ ಭಾಗವನ್ನು ಅದು ಉಪಯೋಗಿಸಿಕೊಳ್ಳುತ್ತದೆ. ಅಲ್ಲಿ ಆ ಸಾರ ಭಾಗ ಏನು ಉಪಯೋಗಗೊಳ್ಳುತ್ತದೆ
ಆ ಉಪಯೋಗಕ್ಕೆ ಬೇಕಾಗುವಂತಹ ಪದಾರ್ಥಗಳು ಅಲ್ಲಿ ನಿಮ್ಮ ದೇಹದಲ್ಲಿ ಯಾವ ಇರ್ತದಲ್ಲ, ಆ ಒಂದು ಅಂಶವನ್ನು ನಾವು ಅಗ್ನಿಯಾಗಿ ನೋಡ್ತೀವಿ. ಇದರಿಂದ ನಾವೇನು ತಿಳ್ಕೊಬೋದು, ಅಗ್ನಿ ಅಂತಂದರೆ ನೀವು ಸೇವಿಸಿದಂಥ ಆಹಾರ ಹೊಟ್ಟೆಗೆ ಏನು ಹೋಗುತ್ತಲ್ಲ, ಅಲ್ಲಿಂದನೇ ಶುರು ಆಗ್ತದೆ. ಎಲ್ಲಿವರೆಗೆ? ಸೆಲ್ಯುಲಾರ್ ಲೆವೆಲ್, ನಿಮ್ಮ ಜೀವಕೋಶಗಳ ಮಟ್ಟದವರೆಗೂ ಅಗ್ನಿ ಎಂಬುದು ಪ್ರತಿನಿತ್ಯ ಪ್ರತಿಕ್ಷಣ ಕೆಲಸದಲ್ಲಿ ಇರ್ತದೆ. ಅದರಿಂದ ಒಂದು ಜೀವಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಗ್ನಿ ಇಲ್ಲದೆ ಜೀವ ಇಲ್ಲ, ಜೀವ ಇರಲಾರದೆ ಅಗ್ನಿ ಇಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ಎಲ್ಲ ಕಾಯಿಲೆಗಳಿಗೂ ಮೂಲ ಅಗ್ನಿಯೇ. ಅದು ಹೆಚ್ಚಾಗಲಿ ಕಡಿಮೆ ಆಗಲಿ, ಕಾಯಿಲೆಗಳಿಗೆ ಮೂಲ ಅಗ್ನಿ. ಮತ್ತು ಚಿಕಿತ್ಸೆ, ಆ ಅಗ್ನಿಯನ್ನು ಸರಿ ಮಾಡುವುದೇ ಚಿಕಿತ್ಸೆ, ಯಾವುದೇ ರೂಪದ್ದಾಗಿರ್ಬೋದು. ಧಾತ್ವಾಗ್ನಿ ಅಂತಂದು ಹೇಳ್ತೀವಿ. ಏನು ಸೆಲ್ಯುಲಾರ್ ಲೆವೆಲ್, ನಿಮ್ಮ ಜೀವಕೋಶದ ಮಟ್ಟಗಳವರೆಗೆ ಅಲ್ಲಿ ಏನು ಚಯಾಪಚಯ ಕ್ರಿಯೆಗಳು ನಡೀತದೆ, ಅದನ್ನು ನಾವು ಧಾತ್ವಾಗ್ನಿ ಅಂತ ಕರಿತೀವಿ. ನೀವು ಸೇವಿಸಿದಂಥ ಆಹಾರ ಇಲ್ಲಿ ಏನು ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಅದು ಪಚನಗೊಳ್ಳುತ್ತದೆ, ಅದನ್ನು ಪಾಚಕಾಗ್ನಿ ಅಂತೀವಿ. ಪಾಚಕಾಗ್ನಿ, ಧಾತ್ವಾಗ್ನಿ. ಒಟ್ಟಾರೆ ಹೇಳಬೇಕಂತಂದರೆ ಆಯುರ್ವೇದ ಸಿದ್ಧಾಂತದಲ್ಲಿ ಅಗ್ನಿಯ ಮಹತ್ವ ಬಹಳಷ್ಟಿದೆ. ಬದುಕಲಿಕ್ಕೂ ಅಗ್ನಿ ಬೇಕು, ಆರೋಗ್ಯವಾಗಿರಲಿಕ್ಕೂ ಅಗ್ನಿ ಬೇಕು. ಮತ್ತು ಆರೋಗ್ಯ ತಪ್ಪಿದಾಗ ಚಿಕಿತ್ಸೆ ಅಗ್ನಿಯನ್ನು ಸರಿ ಮಾಡುವ ರೂಪದಲ್ಲೇ ಚಿಕಿತ್ಸೆ ಇರ್ತದೆ. ಯಾಕೆ ನಾನು ಆಮ್ಲಪಿತ್ತದಲ್ಲಿ, ಹೈಪರ್ ಅಸಿಡಿಟಿಯಲ್ಲಿ ನಾನು ಕೋಟ್ ಮಾಡಿದೆ ಅಂತಂದರೆ, ಆಮ್ಲಪಿತ್ತ ಅಥವಾ ಹೈಪರ್ ಅಸಿಡಿಟಿ ಅಗ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಮೂಲವಾಗಿ ಅಗ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಹೆಚ್ಚಾಗಿರಬಹುದು ಅಥವಾ ಕಡಿಮೆ ಆಗಿರಬಹುದು. ಇಂಡೈಜೆಷನ್ ಆದ್ರೂ ಸಹ, ಕಡಿಮೆ ಆದ್ರೂ ಸಹ ನಿಮಗೆ ಅದು ಅಸಿಡಿಟಿ ಅಂತ ನೀವೇನು ಕರಿತಿರ್ತೀರಿ, ಆ ರೂಪದಲ್ಲಿ ನಿಮಗೆ ಸಮಸ್ಯೆ ಕೊಡ್ತದೆ. ಅದು ಪ್ರಮಾಣಕ್ಕಿಂತ ಹೆಚ್ಚಿಗೆ ಆಗಿತ್ತು ಅಂತಂದ್ರೂ ನಿಮಗೆ ತೊಂದರೆಯನ್ನು ಕೊಡ್ತದೆ. ಮತ್ತು ಅದರ ಮೂಲ ಸ್ವರೂಪದಿಂದ ಬದಲಾವಣೆ ಆಯಿತು ಅಂತಂದಾಗಲೂ ಸಹ ಅದು ನಿಮಗೆ ತೊಂದರೆಯನ್ನು ಕೊಡ್ತದೆ. ಈ ಒಟ್ಟಾರೆ ಎಲ್ಲ ಕಾಯಿಲೆಗಳಿಗೆ ಸೇರಿ ಸಾಮಾನ್ಯ ಜನರು ಏನಂತಂದ್ರೆ ಆಸಿಡಿಟಿ ಆಗಿದೆ, ಆಸಿಡಿಟಿ. ಆದರೆ ಕಾಯಿಲೆಗೆ ಮೂಲ ಕಾರಣವೇ ಈ ಆಸಿಡಿಟಿ. ಇದನ್ನು ನೀವು ಸರಿಯಾಗಿ ಮಾಡಿಕೊಂಡ್ರಿ ಅಂತಂದರೆ ಎಷ್ಟೋ ಕಾಯಿಲೆಗಳು ಆರಾಮಾಗ್ತವೆ. ಹಾಗಾಗಿ ಬೇಸಿಕಲಿ ಈ ಒಂದು ಆಸಿಡಿಟಿ, ಹೈಪರ್ ಅಸಿಡಿಟಿ ಅನ್ನುವಂಥ ಒಂದು ಕಂಡೀಷನ್ನು ಬಹಳ ವರ್ಷಗಳಿಂದ ಬಳಲ್ತಾ ಇತ್ತು, ನಿಮಗೆ ಬಾಧೆ ಮಾಡ್ತಾ ಇತ್ತು ಅಂತಂದರೆ ಅದಕ್ಕೆ ಮನೆಯಲ್ಲೇ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಹೇಗೆ ಮಾಡ್ಕೊಬೇಕು ಅನ್ನೋದಕ್ಕೆ ನಾನೊಂದು ಔಷಧಿಯನ್ನು ಇವತ್ತು ತಿಳಿಸಿಕೊಡ್ತೀನಿ. ಇದನ್ನು ಫಾಲೋ ಮಾಡಿದ್ದೇ ಆಯಿತು ಅಂತಂದಲ್ಲಿ ಒಂದು 20ರಿಂದ 30 ದಿನಗಳ ಒಳಗಾಗಿ ಒಂದು 60-70% ನಿಮಗೆ ರಿಲೀಫ್ ಸಿಗುತ್ತೆ. 3 ತಿಂಗಳ ಕಾಲ ಸತತವಾಗಿ ಇದನ್ನು ಪ್ರಯೋಗ ಮಾಡಿದಲ್ಲಿ ಬಹುತೇಕ ಕಾಯಿಲೆ ಗುಣವಾಗುವ ಸಂದರ್ಭಗಳು ಹೆಚ್ಚಿರುತ್ತದೆ. ಮತ್ತು ಹೈಪರ್ ಅಸಿಡಿಟಿ ನಿಮಗೆ ಗೊತ್ತಿದ್ದ ಹಾಗೆ 6 ತಿಂಗಳು, ವರ್ಷ, 2 ವರ್ಷದಿಂದ ಏನಾದರೂ ಹೈಪರ್ ಅಸಿಡಿಟಿಯಿಂದ ಅವರು ಬಳಲ್ತಿದ್ದು ಅಂತಂದರೆ ಪೆಪ್ಟಿಕ್ ಅಲ್ಸರ್ ಅಂತಂದು ಹೇಳ್ತೀವಿ ನಾವು. ಅದರಿಂದ ಆ ರೀತಿ ಕಾಯಿಲೆಯೂ ಸಹ ಒಂದು ಜೋಡಣೆ ಆಗುತ್ತೆ ಅದ್ರ ಜೊತೆ. ಹೇಗೆ ಆ್ಯಸಿಡ್ ಬಹಳಷ್ಟು ಕಾಲಗಳವರೆಗೆ ಸೀರಸ್ ಮೆಂಬ್ರೇನ್ ಅಂತಂದು ಹೇಳ್ತೀವಿ. ಹೊಟ್ಟೆಯ ಒಂದು ಏನು ನಿಮ್ಮ ಜಠರದ ಒಂದು ಸರ್ಫೇಸ್ ಮೇಲ್ಗಡೆ ಅತಿ ಹೆಚ್ಚಿನ ಅಸಿಡಿಕ್ ಪದಾರ್ಥ ಉಳಿದಿತ್ತು ಅಂತಂದ್ರೆ ಆ ಜಾಗದಲ್ಲಿ ಅಲ್ಸರ್ಸ್ ಆಗುವಂಥ ಚಾನ್ಸಸ್ ಇರ್ತದೆ. ಅಲ್ಸರ್ ಸುಟ್ಟಂಥ ಗಾಯಗಳಾದಾಗ ಅದನ್ನು ನಾವೇನಂತೀವಿ ಪೆಪ್ಟಿಕ್ ಅಲ್ಸರ್ ಅಂತಂದು ಹೇಳ್ತೀವಿ. ಡಿಯೋಡಿನಮ್ ಅನ್ನುವ ಭಾಗದಲ್ಲಿ ಅಥವಾ ಸಣ್ಣ ಕರಳಿನ ಉದ್ಭವ ಆಗುವಂಥ ಜಾಗದಲ್ಲಿ ಏನಾದರೂ ನಿಮಗೆ ಅಲ್ಸರ್ ಆಗಿತ್ತು ಅಂತ ಅದನ್ನು ಡಿಯೋಡಿನಲ್ ಅಲ್ಸರ್ ಅಂತಂದು ಕರಿತೀವಿ. ಮತ್ತು ಈ ಒಂದು ಸ್ಟಮಕ್ ಅಂತಂದು ಏನು ಹೇಳ್ತೀವಿ, ಜಠರದ ಒಳಗಡೆ ಹುಣ್ಣುಗಳಾದಾಗ ಅದಕ್ಕೆ ನಾವು ಪೆಪ್ಟಿಕ್ ಅಲ್ಸರ್ ಅಂತಂದು ಕರಿತೀವಿ. ಆ ಸ್ಟೇಜಲ್ಲಿ ಇದ್ದವರಿಗಂತೂ ನರಕ ದರ್ಶನವೇ ಆಗ್ತದೆ, ಅದು ಅನುಭವಿಸೋದವರಿಗೆ ಗೊತ್ತು. ಹಾಗಾಗಿ ಆ ರೀತಿ ಕಂಡೀಷನ್ ಅಲ್ಲಾರು ಆಗಿರ್ಬೋದು ಅಥವಾ ಕೇವಲ ಹೈಪರ್ ಅಸಿಡಿಟಿ ಕಂಡೀಷನ್ ಅಲ್ಲಾರು ಆಗಿರ್ಬೋದು, ಎರಡೂ ಕಂಡೀಷನಲ್ಲಿ ಈಗ ನಾನು ಹೇಳುವಂಥ ಔಷಧಿಯನ್ನು ಮಾಡೋದರಿಂದ ಬಹಳ ಪರಿಣಾಮಕಾರಿಯಾಗಿ ನೀವು ಒಂದು ಗುಣವನ್ನು ಪಡಿಬಹುದು. ಏನು ಮಾಡಬೇಕು? ಪ್ರತಿದಿನ ರಾತ್ರಿ ನಿಮ್ಮ ಆಹಾರ ಸೇವನೆಯ ನಂತರ ಮಲಗಬೇಕಾದ್ರೆ ಒಂದು ಸಣ್ಣ ಚಮಚೆಗೆ, ಟೀ ಸ್ಪೂನ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ 1 ಚಮಚೆಯಷ್ಟು ಜೀರಿಗೆ, ಅದೇ ಚಮಚೆಯಲ್ಲಿ ಅಷ್ಟೇ ಪ್ರಮಾಣದಷ್ಟು ಕಲ್ಲು ಸಕ್ಕರೆ, ಮಾಮೂಲಿ ಸಕ್ಕರೆ ಅಲ್ಲ ಅಥವಾ ಬೆಲ್ಲವೂ ಅಲ್ಲ, ಕಲ್ಲು ಸಕ್ಕರೆ, 1 ಚಮಚೆಯಷ್ಟು ಜೀರಿಗೆ ಮತ್ತು 1 ಚಮಚೆಯಷ್ಟು ಕಲ್ಲು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಅದನ್ನು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಜಗದು ತಿನ್ನಬೇಕು.
ಅದನ್ನೇನು ಪುಡಿ ಮಾಡೋದು ಬೇಡ, ಏನು ಮಾಡೋದು ಬೇಡ. ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡು ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅಗದು, ಚೆನ್ನಾಗಿ ಜಗದು ಅದರ ರಸವನ್ನು ನುಂಗಿ ಅದು ಪದಾರ್ಥ ಏನು ಉಳಿತದೆ ಅದನ್ನು ಸಹ ನೀರಿನ ಜೊತೆ ಕುಡಿದು ಬಿಡಬೇಕು. ಇದನ್ನು ಸೇವನೆ ಮಾಡಿದ ನಂತರ ಏನು ತಿನ್ಲಿಕ್ಕೆ ಹೋಗಬಾರ್ದು. ರಾತ್ರಿ ಮಲಗಬೇಕಾದ್ರೆ ಇದನ್ನು ಸೇವನೆ ಮಾಡಬೇಕು. ಮತ್ತು ಮಾರನೇ ದಿನ ಬೆಳಿಗ್ಗೆ ಎದ್ದ ನಂತರ ಹಲ್ಲು ಉಜ್ಜಿ ಎಲ್ಲ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಬಂದ ಮೇಲೆ ಟಿಫಿನ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸಣ್ಣ ಗ್ಲಾಸ್, ಅಂದರೆ ಟೀ ಕುಡಿಲಿಕ್ಕೆ ಉಪಯೋಗಿಸುವಂಥ ಒಂದು ಸಣ್ಣ ಗ್ಲಾಸಿನ ತುಂಬ ಒಂದು ಬಿಸಿನೀರು, ಆ ಬಿಸಿನೀರಿಗೆ 1 ಚಮಚೆಯಷ್ಟು ಹಸುವಿನ ತುಪ್ಪ, ಮನೆಯಲ್ಲೇ ಮಾಡಿದಂಥ ಹಸುವಿನ ತುಪ್ಪ, ಹೊರಗಡೆಯಿಂದ ತರೋದು ಬೇಡ, ಮನೆಯಲ್ಲೇ ಮಾಡಿದಂಥ ಹಸುವಿನ ತುಪ್ಪನ 1 ಚಮಚೆಯಷ್ಟು ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ, ಅದರಲ್ಲಿ ಬಿಸಿನೀರಿನಲ್ಲಿ ಕರಗ್ತದದು. ಕರಗಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆ ದ್ರಾವಣವನ್ನು ಕುಡಿಬೇಕು. ಈ ಒಂದು ಮಿಕ್ಸ್ಚರ್ನ ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲಿ ಕುಡಿಬೇಕು. ಅದನ್ನು ಕುಡಿದ ನಂತರ 45 ನಿಮಿಷ, 3/4 ಗಂಟೆಯವರೆಗೆ ಏನನ್ನೂ ಸೇವನೆ ಮಾಡಬಾರ್ದು. 3/4 ಗಂಟೆ ನಂತರ ನಿಮ್ಮ ದಿನನಿತ್ಯದ ಏನಿರ್ತದೆ, ಟಿಫಿನ್ ಮಾಡ್ತೀನಿ ಅಥವಾ ಹಣ್ಣು ತಿಂತೀನಿ, ಏನೇ ಮಾಡೋದಿದ್ರು ಸತ ಈ 45 ನಿಮಿಷಗಳ ನಂತರ ಮಾಡಬೇಕು. ಈ ಪ್ರಯೋಗವನ್ನು ಸತತವಾಗಿ ಮಾಡೋದರಿಂದ 15ರಿಂದ 20 ದಿನದಲ್ಲಿ ಒಂದು 60-70% ಈ ಹೈಪರ್ ಅಸಿಡಿಟಿ ಸಿಂಪ್ಟಮ್ಸ್ ಕಡಿಮೆ ಆಗಲಿಕ್ಕೆ ಚಾಲು ಆಗ್ತದೆ. ನೀವೇನಾದರೂ ಈ ಪೆಪ್ಟಿಕ್ ಅಲ್ಸರ್ ಅಂತ ನಾನು ಹೇಳಿದೆ, ಈ ರೀತಿಯ ಸಮಸ್ಯೆಯಿಂದ ಬಳಲ್ತಿದ್ರಿ ಅಂತಂದರೆ, ಅಥವಾ ಹೈಪರ್ ಅಸಿಡಿಟಿ 1 ವರ್ಷಾನುಗಟ್ಲೆಯಿಂದ ನಿಮಗೆ ಸಮಸ್ಯೆಗಳಿತ್ತು ಅಂತಂದಲ್ಲಿ ಈ ಒಂದು ಪ್ರಯೋಗವನ್ನು 3 ತಿಂಗಳಿನವರೆಗೆ ಕಂಟಿನ್ಯೂ ಮಾಡ್ತಾ ಹೋಗಿ. 3 ತಿಂಗಳಿನವರೆಗೆ ಇದನ್ನು ಮಾಡಿದ್ದೇ ಆಯಿತು, 1 ದಿನವೂ ಬಿಡಲಾರದೆ 3 ತಿಂಗಳು ಮಾಡಿದ್ದೇ ಆಯಿತು ಅಂತಂದಲ್ಲಿ ಸಂಪೂರ್ಣವಾಗಿ ಗುಣವಾಗ್ತದೆ. ಎಲ್ಲರಿಗೂ ಗುಣವಾಗ್ತದೆ ಅಂತಂದು ನಾನು ಹೇಳಲ್ಲ. 10 ಜನರಲ್ಲಿ 6 ಜನರಿಗೆ ಇದು ಗುಣ ಆಗ್ತದೆ. ಇನ್ನು 4 ಜನರಿಗೆ 70-80% ನೀವು ಗುಣವನ್ನು ಕಾಣ್ತೀರಿ. ಕಡಿಮೆ ಆಗದೇ ಇದ್ದ ಪಕ್ಷದಲ್ಲಿ ವೈದ್ಯರನ್ನು ಭೇಟಿಯಾಗಿ ನೀವು ಏನೋ ಅದಕ್ಕೆ ಚಿಕಿತ್ಸೆಯನ್ನು ಮಾಡ್ಕೊಬೋದು, ಅದನ್ನು ಪಡ್ಕೊಬೋದು. ಒಂದು. ಆದರೆ ಇದರ ಜೊತೆ ಮುಖ್ಯವಾಗಿ ಗಮನ ಇಡಬೇಕಾದಂಥ ಅಂಶ ಅಂತಂದರೆ ಪಥ್ಯ. ಈ ಔಷಧಿ ಸೇವನೆ ಕಾಲದವರೆಗೂ ಪಥ್ಯವನ್ನು ಮಾಡಬೇಕು. ಏನು ಪಥ್ಯ ಮಾಡಬೇಕು? ಟೀ ಕಾಫಿ ಸೇವನೆಯನ್ನು ಸಂಪೂರ್ಣವಾಗಿ ಬಿಡಬೇಕು. ಮದ್ಯಪಾನ ಸೇವನೆ ಮಾಡುವ ಹಾಗಿಲ್ಲ ಮತ್ತು ಧೂಮಪಾನ ಸೇವನೆ ಮಾಡುವ ಹಾಗಿಲ್ಲ. ಇನ್ನೊಂದು, ಹಸಿರು ಮೆಣಸಿನಕಾಯಿ ಆಗಿರ್ಬೋದು, ಅತಿಯಾದ ಖಾರ ಮತ್ತು ಅತಿಯಾದ ಮಸಾಲೆಯುಕ್ತ ಪದಾರ್ಥಗಳ ಸೇವನೆ ಬೇಡ. ಮತ್ತು ಧಾನ್ಯಗಳಲ್ಲಿ ಕಡಲೆಕಾಳು, ಬೇರೆ ಎಲ್ಲ ಕಾಳುಗಳ ಸೇವನೆಗಳು ನಡೀತದೆ, ಕಡಲೆಕಾಳಿನ ಸೇವನೆ ಮಾಡಬೇಡ್ರಿ. ಕಡಲೆಕಾಳು ಈಗ ನಾವು ಹೋಳಿಗೆ ಮಾಡಬೇಕಾದ್ರೆ ಮಾಡ್ತೀರಿ, ಅಥವಾ ಬಜಿ ಮಿರ್ಚಿ ಇದನ್ನೆಲ್ಲ ಮಾಡಬೇಕಾದ್ರೆ ಉಪಯೋಗಿಸುವಂಥ ಏನು ಕಡಲೆಕಾಳು ಇದೆಯಲ್ಲ ಅದರ ಸೇವನೆ ಮಾಡುವುದು ಬೇಡ. ಇದಿಷ್ಟು ಪಥ್ಯಗಳನ್ನ ಮಾಡಿಕೊಂಡು ಈ ಔಷಧಿಯನ್ನು ಒಂದು 3 ತಿಂಗಳವರೆಗೆ ಮಾಡೋದಾದಲ್ಲಿ ಈ ಒಂದು ಹೈಪರ್ ಅಸಿಡಿಟಿ ಅನ್ನೋ ಏನು ಸಮಸ್ಯೆ ಇದೆ ಅಥವಾ ಪೆಪ್ಟಿಕ್ ಅಲ್ಸರ್ ಅನ್ನೋ ಸಮಸ್ಯೆ ಏನಿದೆ ಅದರಿಂದ ನಿಮಗೆ ಮುಕ್ತಿ ದೊರೆಯುತ್ತದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ.